ಎಲ್ರಿಗೂ ನಮಸ್ಕಾರ. ನಾನು ಶಶಾಂಕ ಹಿಂದೂ. ಸರಿಗನ್ನಡ ವಿಶೇಷ ಸಂಚಿಕೆಯ 12ನೆಯ ದಿನದ ಪದ ಯಾವುದು ಅಂತ ಹೇಳಿದ್ರೆ ಇದು ಪದ ಅಲ್ಲ, ಗಾದೆ. ನಮಗೆ ಕೇಳ್ಪಟ್ಟಿರುವಂತಹದ್ದು ನಾವು ಹೇಗಂತ ಹೇಳಿದ್ರೆ, ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಅಂತ ಹೇಳಿ. ಅಂದ್ರೆ ಯಾವ್ದಾದ್ರು ಕೆಲಸ ಮಾಡಬೇಕಾದ್ರೆ ಯಾರಾದ್ರೂ ಅಡ್ಡಿಪಡಿಸಿದ್ರು ಅಂತ ಹೇಳಿದ್ರೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಅನ್ನುವಂತಹ ವಾಕ್ಯವನ್ನ ಅಥವಾ ಗಾದೆಯನ್ನ ನಾವು ಬಳಸಿರ್ತೀವಿ, ಅಥವಾ ಅನೇಕರು ಬಳಸಿರುವಂತಹದ್ದನ್ನ ನಾವು ಕೇಳಿರ್ತೀವಿ. ಆದ್ರೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಅಂತ ಹೇಳಿದ್ರೆ ಏನರ್ಥ? ನಿಜವಾಗ್ಲೂ ಇರುವಂತಹದ್ದು ಏನು ಅಂತ ಹೇಳಿದ್ರೆ, ಈ ಲಿಂಗಾಯತರು ಅಂತ ಹೇಳಿ ಯಾರಿರ್ತಾರೋ ಅವರು ಈ ಆತ್ಮಲಿಂಗದ ಪೂಜೆಯನ್ನು ಮಾಡಬೇಕಾದ್ರೆ, ಲಿಂಗ ಪೂಜೆಯನ್ನು ಮಾಡಿದ ನಂತರದಲ್ಲಿ ಆ ಲಿಂಗವನ್ನು ಇಡುವಂತಹ ಆ ಬೆಳ್ಳಿಯ ಒಂದು ವಸ್ತು ಏನಿದೆ, ಪದಾರ್ಥ ಏನಿದೆ, ಆ ಸಾಮಗ್ರಿ ಏನಿದೆ, ಅದನ್ನ ಕರಡಿಗೆ ಅಂತ ಹೇಳಿ ಕರೀತಾರೆ. ಹಾಗಾಗಿ ಲಿಂಗ ಪೂಜೆಯಲ್ಲಿ ಕರಡಿಗೆ ಬಿಟ್ಟ ಹಾಗೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ಲಿಂಗ ಪೂಜೆಗೆ ಕೂತಂತಹ ಸಮಯದಲ್ಲಿ ಕರಡಿಗೆನೇ ಬಿಟ್ಟು ಬಂದ್ಬಿಟ್ರೆ, ಅಂದರೆ ಲಿಂಗವನ್ನು ಇಟ್ಟಿರುವಂತಹ ವಸ್ತುನೇ ಬಿಟ್ಟು ಬಂದ್ಬಿಟ್ರೆ ಪೂಜೆ ಹೇಗೆ ಸಾಧ್ಯ? ಹಾಗಾಗಿ ಯಾವುದಾದರೂ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೋದಂತಹ ಸಮಯದಲ್ಲಿ ಪ್ರಮುಖವಾದಂತಹ ವಸ್ತುವನ್ನೇ ಮರೆತು ಬಂದಂತಹ ಸಮಯದಲ್ಲಿ ಈ ಗಾದೆಯನ್ನು ನಾವು ಬಳಸಬಹುದು.